ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ರಾತ್ರಿ ಮಲಗಲು ರೂಮಿಗೆ ಬಂದ ವಿರಾಜ್ ಕಣ್ಣಿಗೆ ಸಿರಿ ಕಾಣಿಸ್ಲಿಲ್ಲ. ಎಲ್ಲೋದ್ಲೋ ಎಂದ್ಕೊಂಡು ಒಳ ಬಂದಾಗ ಸೀರೆ ತೆರೆದು ನೈಟ್ ವೇರ್ ಧರಿಸಿ ಬಂದ್ಲು. ಕಾಟನ್ ಕುರ್ತಿ ರೀತಿಯೇ ಇತ್ತು. ಮೊದಲ ಬಾರಿ ಸಣ್ಣ ಪಟ್ಟಿ ಇದ್ದ ಕುರ್ತಿ ಹಾಕಿ ಪಟಿಯಾಲ ಪ್ಯಾಂಟ್ ಧರಿಸಿದ್ದವಳನ್ನು ನೋಡಿ ಮುದ್ದಾಡುವ ಮನಸ್ಸೇನೋ ಆಯಿತು. ಆದರೆ ಆಗಲೇ ನಾವಿಬ್ರು ಗಂಡ ಹೆಂಡತಿನೇ ಅಲ್ಲ ಅಂತ ಧಮ್ಕಿ ಹಾಕಿದ್ದು ನೆನೆದು ಅಷ್ಟೇ ಕೋಪ ಬಂದು ಸುಮ್ಮನಾದ. ಹಾಗೆ ತಿಂದಾಕುವ ಹಾಗೆ ಮುಖ ಮಾಡಿ ತಾನು ಬಟ್ಟೆ ಬದಲಿಸಿ ಬಂದ. ಅವನಂತೂ ಏನು ತೊಟ್ಟರೂ ಹೀರೋನೆ. ತೋಳುಗಳಿಗೆ ಒತ್ತಿ ಕೂರುವ ಟೀ ಶರ್ಟ್ ಹಾಗೂ ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಬಂದು ಅವಳನ್ನೇ ಗುರಾಯಿಸ್ತಿದ್ದ. ತನ್ನ ಪಾಡಿಗೆ ಬೆಡ್ ಮೇಲಿದ್ದ ದಿಂಬಿಡಿದು ಸೋಫಾ ಕಡೆಗೆ ನಡೆದಳು ಸಿರಿ. ಯಾಕೆ ಮಂಚದ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ಯಾ ಎಂದ. ಅವನ ಶೈಲಿಯಲ್ಲೇ ಮಂಚದ ಮೇಲೆ ಯಾಕೆ ಮಲಗ್ತಿಲ್ಲ ಎಂದು ಕೇಳಿದವನ ಕಡೆ ನೋಡಿ, ಮಂಚದ ಮೇಲೆ ಮಲಗುವ ಹಕ್ಕಿನ್ನು ನೀವು ನನಗೆ ಕೊಟ್ಟಿಲ್ಲ ವಿರಾಜ್ ಸರ್ ಎಂದಳು. ಅವಳ ಉತ್ತರದಲ್ಲಿ ತನಗಿನ್ನೂ ತಾಳಿ ಕಟ್ಟಿಲ್ಲ ನೀವು ಎನ್ನುವುದು ಸ್ಪಷ್ಟವಾಗಿತ್ತು. ಹೌದೇನೆ, ಮಿಡ್ಲ್ ಕ್ಲಾಸ್. ನಿನ್ನೆ ರಾತ್ರಿ ಇಬ್ಬರು ಇದೇ ಮಂಚದ ಮೇಲೆ ಬಿತ್ಕೊಂಡಿದ್ವಿ. ಆಗ ತಮ್ಮ ತಲೆಗೆ ಹಕ್ಕಿದೆ ಇಲ್ಲ ಅಂತ ಆಲೋಚನೆ ಬರಲಿಲ್ವೇನೋ ಎಂದು ಕೇಳಿದಾಗ, ಆಗ ನೀವು ನನ್ನ ಮಾತಾಡೋಕ್ಕೂ ಬಿಡದೆ ಹೆದರಿಸ್ಬಿಟ್ರಿ. ಅದಕ್ಕೆ ಏನು ಹೇಳೋಕ್ಕಾಗಲಿಲ್ಲ. ಆದರೆ ಈಗ ಆ ರೀತಿ ಆಗಬಾರ್ದು ಅಂತಾನೆ ಮುಂಚಿತವಾಗಿ ಹಕ್ಕಿನ ಬಗ್ಗೆ ಕೇಳಿದ್ದು. ಸೋಫಾ ಮೇಲೆ ಕೂತು ಅವನ ಕಡೆ ನೋಡಿ ಹೇಳಿದಾಗ, ಅಂದರೆ ತಾಳಿ ಕಟ್ಟಿಲ್ಲ ಅಂದರೆ ಹತ್ರ ಬಿಟ್ಕೊಳ್ಳಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ಯಾ ಬಂಗಾರಿ ಎಂದು ಕೇಳ್ತಾ ಅವಳ ಕಡೆ ಹೆಜ್ಜೆ ಹಾಕಿದಾಗ ಕೂತಿದ್ದವಳು ತಕ್ಷಣ ಎದ್ದು ಸೋಫಾ ಹಿಂದೆ ನಿಂತು, ನೀವು ನನ್ನ ಬಲವಂತ ಮಾಡೋ ಹಾಗಿಲ್ಲ ವಿರಾಜ್ ಸರ್ ಎಂದಳು ಮೆತ್ತಗೆ. ಯಾಕೋ ಮಾಡಿದ್ರೆ ಏನು ತಪ್ಪು? ನನಗಂತೂ ನಿನ್ನೆ ನಿನ್ನ ಜೊತೆಗೆ ಮಲಗಿದಾಗ ಒಳ್ಳೆ ನಿದ್ದೆ ಬಂದಿದೆ. ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದವನು ಅವಳ ಬಳಿ ಬರುವಾಗ, ಇಲ್ಲ ಸರ್, ತಾಳಿ ಇಲ್ಲದೆ ನಾನು ನಿಮ್ಮ ಜೊತೆಗೆ ಆಗೋದಿಲ್ಲ, ನನ್ನ ಬಿಟ್ಬಿಡಿ ಎಂದಳು. ಆಗಲ್ಲ ಅಂದರೆ ಬಿಡೋರು ಯಾರು ಬಂಗಾರಿ? ಹಕ್ಕು ಗಿಕ್ಕು ಅಂತಿದ್ದಲ್ಲ, ಅದೆಲ್ಲ ಹತ್ರ ಬಂದು ಹೇಳು ಬಾ ಎಂದು ಮತ್ತಷ್ಟು ಹತ್ರ ಬಂದು ಅವಳ ಕೈ ಹಿಡಿದು ಮಂಚದ ಮೇಲೆ ತಳ್ಳಿದಾಗ ಅವನನ್ನು ಮಾತಿನಿಂದ ಕಟ್ಟಾಕಲು, ಆಯಿತು ಸರ್ ಮಲಗ್ತೀನಿ, ಆದರೆ ತಾಳಿ ಇಲ್ಲದೆ ಒಂದು ಹೆಣ್ಣು ಒಂದು ಗಂಡಸಿನ ಜೊತೆಗೆ ಮಲಗಿದ್ರೆ ಅದರ ಅರ್ಥ ತೀರಾ ಕೆಟ್ಟದಾಗಿರುತ್ತೆ. ಅದೇ ಅರ್ಥ ಬರೋದು ನನಗೆ. ಓಕೆ ಅನಿಸಿದ್ರೆ ಹೇಳಿ, ಮಲಗ್ತೀನಿ ಎಂದು ಬೆಡ್ಶೀಟ್ ಕೈಗೆತ್ಕೊಂಡ್ಳು. ಅವಳಿಗೆ ಗೊತ್ತು ಈಗ ಅವನು ಒಪ್ಪಲ್ಲ ಅಂತ. ಹಲ್ಲು ಮಸಿಯುತ್ತಾ ಅವಳಿಗೆ ಬೆನ್ನು ಮಾಡಿ ಕೂತವನು, ಸಮಯಕ್ಕೊಂದು ನೆಪ ಕೊಟ್ಟು ಮಜಾ ತಗೋತಿದ್ಯಾನೆ. ಮಾಡು, ಬೇಗ ತಾಳಿ ಕಟ್ಟುವ ಗಳಿಗೆ ಫಿಕ್ಸ್ ಮಾಡು. ಆಮೇಲಿದೆ ನಿಂಗೆ. ಕೂತ್ರು ನಿಂತರೂ ಪುರ್ಸೋತ್ ಕೊಡಲ್ಲ ನಾನು. ಈಗ ಹೋಗಿ ಸಾಯಿ ಸೋಫಾ ಮೇಲೆ. ಕಟ್ಕೊಂಡು ಗಂಡನ ರಾಜ್ಯಕ್ಕೆ ಟಾಟಾ ಹೇಳಿ ತೊಲಗು ಪರ ರಾಜ್ಯಕ್ಕೆ ಎಂದು ಗದರಿದ. ಒಂದಂತೂ ಅವಳಿಗೆ ಅರ್ಥವಾಗಿತ್ತು, ಅವಳನ್ನು ಕೆಟ್ಟದಾಗಿ ಅರ್ಥ ಬಿಂಬಿಸುವ ಯಾವ ಕೆಲಸಕ್ಕೂ ಆತ ಕೈ ಹಾಕಲ್ಲ ಎಂದು. ಒಳಗೊಳಗೆ ನಗುತ್ತಾ ಹೋಗಿ ಸೋಫಾ ಮೇಲೆ ಮಲಗಿ, ಗುಡ್ ನೈಟ್ ವಿರಾಜ್ ಸರ್ ಎಂದಳು. ಅವನಿಗೆ ನಿಜಕ್ಕೂ ಕೆಟ್ಟ ಕೋಪ ಬರ್ತಿತ್ತು. ಅವಳನ್ನೇ ಗುರಾಯಿಸ್ತಿದ್ದ. ವಿರಾಜ್ ಸರ್ ಎಂದು ಕರೆದ್ಲು. ಏನೇ ಎನ್ನುವ ಹಾಗೆ ಬಲ ಹುಬ್ಬು ಮೇಲಾರಿಸಿ ಕೇಳಿದ, ನಿಮಗೆ ನಿದ್ರೆ ಬರಲ್ಲ ಅನಿಸುತ್ತೆ. ಆದರೆ ನನಗೆ ವಿಪರೀತ ನಿದ್ದೆ ಬರ್ತಿದೆ. ಲೈಟ್ಸ್ ಆಫ್ ಮಾಡ್ತೀರಾ ಎಂದ್ಲು. ನನ್ನ ರೂಮ್ ನನ್ನ ಲೈಟ್ಸ್ ನನ್ನ ಇಷ್ಟ, ಆಫ್ ಮಾಡಲ್ಲ ಅಂದರೆ ಏನು ಮಾಡ್ತೀಯಾ ಎಂದ. ಆಯಿತು ಬಿಡಿ, ನಾನು ಬೆಡ್ಶೀಟ್ನಲ್ಲೇ ಮುಖ ಕವರ್ ಮಾಡ್ಕೊಂಡು ಮಲಗ್ತೀನಿ ಎಂದು ಅವಳ ಮೊಗದ ಮೇಲೆ ಬೆಡ್ಶೀಟ್ ಸೇರಿಸುವ ಮುನ್ನವೇ ಲೈಟ್ಸ್ ಹಾರಿಸಿದ್ದ. ಅಟ್ಲೀಸ್ಟ್ ಅವಳ ಮೊಗ ನೋಡ್ತಾ ಮಲಗುವ ಆಸೆ ಅವನಿಗೆ. ಅದಕ್ಕೂ ಕಲ್ಲಾಗ್ತಿದ್ರೆ ಬಿಡ್ತಾನಾ? ಉಸಿರುಗಟ್ಟಿ ಸಾಯ್ಬೇಡ, ಬೇಸ್ ಮೇಲಿರೋ ಬೆಡ್ಶೀಟ್ ತೆಗಿ. ಒಳಗಡೆಯೇ ಗೊಟಾಕ್ಕಂದ್ರೆ ನನಗೇನು ಗೊತ್ತಾಗುತ್ತೆ? ಅಟ್ಲೀಸ್ಟ್ ಬೆಡ್ಶೀಟ್ ತೆಗೆದಿದ್ರೆ ಬದುಕಿದ್ಯೋ ಇಲ್ವೋ ನೋಡ್ಬೋದು ಎಂದ. ಅವನ ಶೈಲಿಯಲ್ಲೇ ನಿನ್ನ ನೋಡ್ತಾ ಮಲಗ್ತೀನಿ, ಬೆಡ್ಶೀಟ್ ಸುತ್ಕೋಬೇಡ ಎಂದು ಅರ್ಥ ಮಾಡಿಕೊಂಡವಳು, ಎಲ್ಲವನ್ನೂ ಸುತ್ತಿ ಬೆಳೆಸಿ ಹೇಳಿ ಅಭ್ಯಾಸ ಅಲ್ವಾ ನಿಮಗೆ ಎಂದಳು. ಏನೇ ಅದು ಎಂದು ಗಡುಸಾಗಿ ಕೇಳ್ತಾ ದಿಂಬಿಗೆ ತಲೆ ಸೇರಿಸಿದ. ಏನಿಲ್ಲ, ಡೇಟ್ ಆ್ಯಂಡ್ ಟೈಮ್ ಫಿಕ್ಸ್ ಮಾಡ್ತೀನಿ, ತಾಳಿ ಕಟ್ಟೋಕೆ ರೆಡಿ ಇರಿ ಅಂದೆ ಎಂದು ಸಣ್ಣಗೆ ನಕ್ಕಳು. ಅವಳ ಮಾತಿಗೆ ಪ್ರತಿಯುತ್ತರ ನೀಡೋ ಮನಸ್ಸಿದ್ರೂ ಯಾಕೋ ಆ ನಗು ನೋಡ್ತಾ ತಾನು ಗುಳಿಕೆನ್ನೆ ತೋರಿಸಿ ನಿದ್ರಿಸಿದನು ವಿರಾಜ್. ಆತ ಮುಂಜಾನೆ ಎದ್ದೇಳುವ ಮುನ್ನವೇ ಸಿರಿ ರೂಮಲ್ಲಿರಲಿಲ್ಲ.
ನಿನ್ನೆ ಅವಳ ಮತ್ತು ವಿರಾಜ್ ನಡುವೆ ನಡೆದ ಮಾತುಕತೆಯನ್ನು ಅಜ್ಜಿಯ ಬಳಿ ವಿವರಿಸ್ಬೇಕಿತ್ತಲ್ವಾ. ಅದಕ್ಕೆ ಅಜ್ಜಿ ರೂಮಿಗೆ ಬಂದಿದ್ಲು. ಅಜ್ಜಿ ನಿನ್ನೆಗಿಂತ ಹೆಚ್ಚು ಚೈತನ್ಯದಿಂದ ಕೂಡಿದ್ರು. ಅವಳು ಹೇಳಿದ್ದೆಲ್ಲ ಕೇಳಿ, ಒಳ್ಳೇದೇ ಆಯಿತು, ನಾಳೆ ಗುರುವಾರ, ನಾನು ಐನೂರಿಗೆ ಕರೆ ಮಾಡಿ ಸಮಯ ಕೇಳ್ತೀನಿ, ಲಕ್ಷಣವಾಗಿ ನಮ್ಮ ರಾಯರ ಸನ್ನಿಧಿಯಲ್ಲೇ ತಾಳಿ ಕಟ್ಲಿ ಬಿಡು ಎಂದರು. ಅವಳ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಅಜ್ಜಿ, ನನ್ನಿಂದ ನಿನ್ನೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಯಿತು. ಇನ್ಯಾವತ್ತೂ ಆ ರೀತಿ ಆಗೋದಕ್ಕೆ ಬಿಡಲ್ಲ ನಾನು. ಸಾರಿ ಅಜ್ಜಿ ಎಂದಳು. ಯಾಕೋ ಅಜ್ಜಿಯ ಆ ಸ್ಥಿತಿಗೆ ಅವಳೇ ಕಾರಣ ಎಂದು ಮರುಗಿತ್ತು ಆ ಹುಡುಗಿ. ಅಯ್ಯೋ ಹಾಲ್ಕೋವಾ, ವಯಸ್ಸಾದ್ಮೇಲೆ ಕಾಯಿಲೆ ಕಾಮನ್ ಕಣೆ. ಅದು ಬಂದಾಗ ನೆಪ ಕೊಡೋಕ್ಕಾಗತ್ತಾ? ಅದು ಬಂದು ಹೋಗೋದು ನೋಡ್ತಾ ಜೀವನ ನಡೆಸಬೇಕು. ಆದರೂ ಹೇಳ್ತೀನಿ ಕೇಳು, ನನ್ನ ಮೊಮ್ಮಗನ ಮಗ, ನನ್ನ ಮರಿ ಮೊಮ್ಮಗ ಬರೋವರೆಗೂ ಈ ಕಟುವಾಣಿ ಮುದುಕಿ ಎಕ್ಸ್ಪೈರ್ ಆಗಲ್ಲೇ ಎಂದು ಸಿರಿಮುಖದಲ್ಲಿ ಒಂಥರ ನಾಚಿಕೆ ಸುಳಿದಿತ್ತು. ಅದನ್ನು ಗಮನಿಸಿದ ಅಜ್ಜಿ, ಅಂದರೆ ಮರಿ ಮೊಮ್ಮಗನನ್ನು ಬೇಗ ಕೊಡೋ ಹಾಗೆ ಕಾಣ್ತಿದ್ಯಾ ಎಂದು ಇನ್ನಷ್ಟು ಕಾಡಿದಾಗ, ಗ್ರಾನಿ ಗ್ರಾನಿ ಎಂದು ಕರೆಯುವ ವಿರಾಜ್ ಕೂಗು ಕೇಳಿಸಿತು. ತಕ್ಷಣ ಸಿರಿ ಅಜ್ಜಿ ಬಳಿ, ಪ್ಲೀಸ್ ಅಜ್ಜಿ, ಸರ್ ಬರ್ತಿದ್ದಾರೆ, ಸುಮ್ಮನಿರಿ ಎಂದಳು. ಅವಳಿಗೆ ಗೊತ್ತು, ಈ ರೀತಿಯ ತುಂಟ ಮಾತುಗಳೆಲ್ಲ ಅವನಿಗೆ ಹಿಡಿಸುತ್ತೆ, ಆಗ ಮತ್ತಷ್ಟು ಕಾಡ್ತಾನೆ ಎಂದು. ಯಾಕೆ? ಮರಿ ಮೊಮ್ಮಗ ಬರೀ ನಿನ್ನಿಂದ ಸಾಧ್ಯ ಇಲ್ಲ ಕಣೆ, ನನ್ನ ಮೊಮ್ಮಗನ ಪರಿಶ್ರಮ ಕೂಡ ಬೇಕು ಎನ್ನುವಾಗಲೇ ಬಂದ್ಬಿಟ್ಟಿದ್ದ ಲಂಕಾಧಿಪತಿ. ಅಜ್ಜಿಗೆ ಆ ರೀತಿ ನಿನ್ನೆ ಆದದ್ದು ಏನು ಹೇಳಲಿಲ್ಲ ಯಾರು. ಹೇಳಿದ್ರೆ ಅದಕ್ಕೆ ಕಾರಣ ಅವರಪ್ಪ ಅಂತ ಮತ್ತೆ ದ್ವೇಷ ಮಾಡ್ತಾನೆ ಎಂದು. ಏನು, ನಾನು ಆಗ್ಲಿಂದ ಗಂಟ್ಲು ಅರ್ಚ್ಕೊಳ್ತಾ ಇದ್ರು ನಿಮ್ಮಿಬ್ರಿಗೂ ಕಿವಿಗೆ ಬೀಳ್ತಿಲ್ಲ? ಯಾಕೆ, ಇವಳು ಕಿವಿ ಏನೋ ಬಿದ್ದೋಗಿದೆ, ನಿಮ್ಮ ಕಿವಿಗೇನಾಗಿದೆ ಗ್ರಾನಿ ಎಂದು ಅಜ್ಜಿ ಮುಖ ನುಡಿ ಕೇಳಿದ. ಮರಿ ಮೊಮ್ಮಗನ ಬಗ್ಗೆ ಮಾತಾಡ್ತಾ ಕಿವಿಗೆ ರಜೆ ಕೊಟ್ಬಿಟ್ಟಿದ್ದೆ ನೋಡು ಎಂದು ಅಜ್ಜಿ ಹಾಸ್ಯ ಮಾಡ್ತಾ ಹೇಳಲು ಸಿರಿ ಅಲ್ಲಿಂದ ಹೊರಡಲು ಮುಂದಾದ್ಲು. ಆದರೆ ಬಿಡಬೇಕಲ್ವಾ ಕಿರಾತಕ. ಅವಳು ಕೈ ಹಿಡಿದು, ಒಳ್ಳೆ ಟಾಪಿಕ್ ಇದೆ, ನಿಲ್ಲೆ ಹಾಫ್ ಶರ್ಟ್ ಎನ್ನುತ್ತಾ ಪಕ್ಕವೇ ನಿಲ್ಲಿಸಿಕೊಂಡು, ಗ್ರಾನಿ, ಮರಿ ಮೊಮ್ಮಗ ಅಂದರೆ ನಮ್ಮ ಛೋಟಾ ರಾವಣ್ ಬಗ್ಗೆ ಹೇಳ್ತಿದ್ದೀರಾ ಎಂದು ಕೇಳಿದ. ಹೌದು ರಾಜ, ಅವನನ್ನು ಎತ್ತಾಡಿಸೋ ಆಸೆಯಾಗಿದೆ, ಬೇಗ ಕರುಣೆ ತೋರಿಸೋ ಎಂದು ಅಜ್ಜಿ ಉಪ್ಪು ಖಾರ ಹಾಕಲು. ಅಷ್ಟೇನಾ ಗ್ರಾನಿ? ಆದರೆ ಗ್ರಾನಿ, ಈ ಸ್ಲೋ ಪಾಯ್ಸನ್ನ ಜೊತೆಗಿಟ್ಕೊಂಡು ಛೋಟಾ ರಾವಣ್ ಬರೋದಿರಲಿ, ಪ್ರೋಸೆಸ್ ಶುರುವಾಗೋದೇ ಡೌಟ್ ನನಗೆ ಎಂದು ಸಿರಿ ಬಗ್ಗೆ ಸಿಹಿಯಾದ ಚಾಡಿ ಹೇಳಿದಾಗ, ವಿರಾಜ್ ಸರ್ ಕೈ ಬಿಡಿ ಎಂದು ಒದ್ದಾಡ್ತಿದ್ಲು ಸಿರಿ. ಅವಳಿಗೊಂಥರ ಮುಜುಗರವಾಗ್ತಿತ್ತು. ಅವಳ ಕೆನ್ನೆ ಬೇರೆ ಕೆಂಪಾಗಿದ್ದು ಕಂಡು, ಸುಮ್ಮನಿರೋ ನೀನು ಎಂದು ಅಜ್ಜಿ ಅವನನ್ನು ಸುಮ್ಮನಾಗಿಸುವ ತನಕ ಹೆಂಡತಿ ಕಾಲೆಳೆಯುತ್ತಲೇ ಇದ್ದ. ಗ್ರಾನಿ, ಅದಕ್ಕೆ ಬೇಗ ಅದೇನೋ ತಾಳಿ ಕಟ್ಟೋ ಶುಭ ವೇಳೆ ಯಾವಾಗ ಅಂತ ಹೇಳಿಬಿಟ್ರೆ ಬೇಗ ಕಟ್ಟಿ ಆ ಪ್ರೋಸೆಸ್ ಶುರು ಮಾಡ್ತೀನಿ ಎಂದು ಸಿರಿ ಮುಖ ನೋಡಿ, ಏನಾದರೂ ಆಗ ಬಾಲ ಬಿಚ್ಚಲಿ, ಬಾಲ ಕಟ್ ಮಾಡಿನಾದರೂ ಕೆಲಸ ಮುಗಿಸ್ತೀನಿ ಎಂದು ಮಂಡೋದರಿನ ಸಿಕ್ಕಾಪಟ್ಟೆ ಹೆದರಿಸಿದ ಲಂಕಾಧಿಪತಿ. ಅವಳಂತೂ ರೆಪ್ಪೆ ಬಡಿಯದೆ ಅವನ ಪ್ರತಿ ಮಾತಿಗೂ ಕಣ್ಣು ದೊಡ್ಡದು ಮಾಡ್ತಾ ಹೆದರ್ತಿದ್ಲು. ಸಾಕ್ ಬಿಡೋ, ಈಗಲೇ ಹೆದರಿದಾಳೆ. ರಾಜ, ನಾಳೆ ಗುರುವಾರ ಅಲ್ವಾ, ಒಳ್ಳೆ ದಿವಸ, ನಾಳೆನೇ ಕೇಳಿ ಟೈಮ್ ಹೇಳ್ತೀನಿ, ತಾಳಿ ಕಟ್ಟಿ ಹೊಸ ಜೀವನ ಶುರು ಮಾಡಿ ಎಂದು ಅಜ್ಜಿ ಹೇಳಿದಾಗ, ಗ್ರಾನಿ, ನಾಳೆ ಸಂಜೆ 5 ಗಂಟೆಯಿಂದ ನಾನು ಈ ಸೈಲೆಂಟ್ ಬ್ಯೂಟಿ ಮತ್ತು ನೀವು ಬಿಸಿ. ಯಾಕೋ ಎಂದು ಕೇಳಲು ತನ್ನ ಫ್ರೆಂಡ್ಸ್ ರಿಸೆಪ್ಷನ್ ಪ್ಲ್ಯಾನ್ ಮಾಡಿದವರ ಬಗ್ಗೆ ಹೇಳಿದ. ನೋಡು, ಎಲ್ಲರೂ ಸೆಟಲ್ ಆದರೂ ಈಗ ನಿನ್ನ ಟೈಮ್ ಬಂದಿದೆ, ನೀನಾದಮೇಲೆ ಆ ತ್ರಿಶೂಲ್ ಅಂತ ಹೇಳಿಬಿಡು ಅವನಿಗೆ ಎಂದು ಅಜ್ಜಿ ನಕ್ಕಾಗ, ಸೊ ಏನೇ ಇದ್ರೂ ಅಷ್ಟರಲ್ಲೇ ಮುಗಿಸ್ಬೇಕು ಎಂದ. ಆಯಿತು ರಾಜ ಎಂದು ಅಜ್ಜಿ ಹೇಳುವಾಗ, ಓಕೆ, ನನಗೆ ಹರಿ ಕಾಲ್ ಮಾಡ್ತಿದ್ದಾನೆ, ಬರ್ತೀನಿ ಎಂದವ ಹೋಗ್ತಾ ಮಡದಿ ನಡುವನ್ನು ಮೆತ್ತಗೆ ಗೆಲ್ಲಿ, ಇದಕ್ಕೂ ತಾಳಿ ಕಟ್ಟಿರಬೇಕು ಅಂತ ಡ್ರಾಮಾ ಮಾಡಬೇಡ, ಬಾಯ್ ಎಂದು ಸಿಹಿಯಾಗಿ ಬಾಯ್ ಹೇಳಿಯೇ ಹೋದ. ತುಸು ನಾಚಿ ನಕ್ಕಳು. ನಾನು ದೇವಸ್ಥಾನಕ್ಕೆ ಹೋಗಿ ನೀವು ಮದುವೆ ಆದ ರೀತಿ ನೀತಿ ಹೇಳಿ ಪರಿಹಾರ ಕೇಳಿ ಟೈಮ್ ಕೇಳ್ಕೊಂಡು ಬರ್ತೀನಿ ಮಗಳೇ ಎಂದು ಅಜ್ಜಿ ಕೂಡ ಹೊರಗೆ ಹೋಗಿದ್ರು. ಇದ ಸಿರಿ ಅಪ್ಪನ ಬಳಿ ಬಂದು ಅವ್ರ ಪಕ್ಕ ಕೂತು, ಅಪ್ಪ, ನೀವು ಬೇಗ ಹುಷಾರಾಗಿ, ನಿಮ್ಮನ್ನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಹೇಳಿ ಅಪ್ಪ. ವಿರಾಜ್ ಸರ್ ನನ್ನ ಮೇಲೆ ತೋರಿಸೋ ರೀತಿ ನೋಡ್ತಿದ್ರೆ ಅವರಂತೂ ಈ ಕೆಲಸ ಮಾಡಿರಲ್ಲ ಅನಿಸ್ತಿದೆ. ಹಾಗೆ ನನಗೆ ಕರೆ ಮಾಡಿದ ಆ ಹೆಣ್ಣು ಯಾರು ಅಂತ ಕಂಡು ಹಿಡಿಯೋಣ ಅಂದರೆ ಆ ನಂಬರ್ ಕೂಡ ಡಿಲೀಟ್ ಆಗೋಯ್ತು. ಯಾರು ಮಾಡಿದ್ದು ಅಂತ ತಿಳ್ಕೊಂಡ್ರೆ
ಎಲ್ಲೋ ಒಂದು ಕಡೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನಿಸುತ್ತೆ. ವಿರಾಟ್ ಸರ್ ಬಳಿಯೇ ಇರೋದು ಹೇಳಲ್ಲ. ಒಂದು ವೇಳೆ ಈ ಕೆಲಸ ಗಿರಿಜಾಮ್ಮ ಮಾಡಿದರೆ ಮೊದಲೇ ವಿರಾಟ್ ಸರ್ಗೆ ಅವ್ರು ಅಂದರೆ ಆಗೋದಿಲ್ಲ. ಇನ್ಯಾರು ಹೆಲ್ಪ್ ತಗೊಳ್ಳೋದು ಎಲ್ಲ ಆಲೋಚಿಸುವಾಗ ಧನುಷ್ ಅವ್ರ ಹೆಲ್ಪ್ ತಗೊಂಡ್ರೆ ಎಂದ್ಕೊಂಡ್ಲು. ಆದರೆ ಅಷ್ಟರಲ್ಲಿ ತುಂಬ ಖುಷಿಯಾಗಿದ್ಯಾ ಸಿರಿ ಎಂದು ಕೇಳ್ತಾ ಬಂದ್ಲು ಗಿರಿಜಾ. ಅವರನ್ನು ನೋಡಿ ಎದ್ದು ನಿಂತವಳು ಅಮ್ಮ ಎಂದಳು. ಕರಿಬೇಡ ಎಂದ ಗಿರಿಜಾ ಅವಳ ಕೈ ಹಿಡಿದು ಬಾಲ್ಕನಿಗೆ ಎಳೆದುಕೊಂಡು ಬಂದು ಅಮ್ಮ ಅಮ್ಮ ಅಂತ ಕಿವಿಗೆ ಹೂ ಇಡಬೇಡ ಎಂದು ಗಡುಸಾಗಿ ಹೇಳಿದಾಗ ಹೀಗೇನಾಯ್ತಮ್ಮ ಎಂದಳು ತಾಳ್ಮೆಯಿಂದ. ಏನಾಯ್ತಾ, ನನ್ನ ಮಗನನ್ನ ಮದುವೆ ಆಗಲ್ಲ ಅಂತ ಮದುವೆ ಆಗಿ ಸಂಬಂಧಗಳನ್ನು ಮುರಿದು ಈಗ ಮರು ಮದುವೆ ಆಗೋಕ್ಕೆ ತಯಾರಾಗ್ತಿದ್ಯಾ ಅಲ್ವಾ? ನಿನ್ನಿಂದ ಒಂದು ಮದುವೆ ನಿಲ್ತು, ಅಕ್ಕ ತಂಗಿಯರ ಸಂಬಂಧಕ್ಕೆ ತೆರೆ ಎಳೆದೆ, ಪ್ರೀತಿ ಹೊತ್ತ ಮನೆಯಲ್ಲಿ ದ್ವೇಷ ತಂದೆ ಎಂದು ನಿಂದಿಸಿದಾಗ ಅಮ್ಮ ನನ್ನಿಂದ ಧನುಷನ ಮದುವೆ ನಿಲ್ತು ಅಂತ ಮಾತ್ರ ಹೇಳಿಬಿಡಿ. ಅವರಾಗಿ ಅವರೇ ಮದುವೆ ಮಾಡ್ಕೊಳ್ದೆ ನಿಲ್ಲಿಸಿಕೊಂಡ ಮದುವೆ ಅದು. ಮದುವೆ ಆಗೋಕ್ಕೆ ಸಮಯ ಆಯಿತು, ಆದರೆ ಮನಸ್ಸು ಕೆಡಿಸ್ಕೊಂಡು ಅವರೇ ಆಗಲಿಲ್ಲ. ಮತ್ತು ನಿಮ್ಮ ಅಕ್ಕನ ನಡುವೆ ಬಿರುಕು ಬೀಳೋ ಕೆಲಸ ನಾನೇನು ಮಾಡಿದೆ? ಅವ್ರ ಮಗನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ನಾ? ಇಲ್ಲ ಅವ್ರ ಮಗನಿಗೆ ಮೋಸ ಮಾಡಿ ನಿಮ್ಮನೆಗೆ ಬಂದ? ಇಲ್ಲ ವಿರಾಟ್ ಸರ್ ಏನಾದರೂ ಅವ್ರ ಮದುವೆಗೆ ಅಪಶಕುನ ಮಾಡಿದ್ರಾ? ಇಲ್ವಲ್ಲ. ಯಾಕೆ ನೀವು ನನ್ನ ಮತ್ತು ವಿರಾಟ್ ಸರ್ ಕಾರಣ ಕೊಡ್ತಾ ಇರೋದು ಎಂದು ಈ ಬಾರಿ ಪ್ರಶ್ನೆ ಮಾಡಿದ್ಲು ಸಿರಿ. ಯಾಕೋ ಅವಳಿಗೆ ಎಲ್ಲ ತಪ್ಪು ಗಿರಿಜಾ ಅವಳ ತಲೆ ಮೇಲೆ ಹಾಕ್ತಿರೋದು ಸಮಾಧಾನ ಆಗಲಿಲ್ಲ. ಸಿರಿ ಎಲ್ಲದಕ್ಕೂ ತಲೆಯಾಡಿಸುವ ಹೆಣ್ಣು ಎಂದು ತಪ್ಪು ತಿಳಿದಿದ್ದ ಗಿರಿಜಾಗೆ ಅವಳ ಈ ಅಚಾನಕ್ ಪ್ರಶ್ನೆಗೆ ಕೋಪ ಬಂತು. ಮಾಡಿರೋದು ತಪ್ಪು ಅಂತ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕ್ತೀಯಾ? ಇದೇನಾ ನಿಂಗೆ ನಿಮ್ಮಪ್ಪ ಕಲಿಸಿಕೊಟ್ಟಿರೋ ಬುದ್ಧಿ ಎಂದು ಸಿರಿಗೆ ಕೋಪ ತರಿಸುವ ಹಾಗೆ ಕೇಳಿದ್ಲು. ಯಾವಾಗ ಅಪ್ಪನ ಸುದ್ದಿ ಎತ್ತಿದ್ಲೋ ಆಗ ಸಿರಿಗೆ ಕೋಪ ನೆತ್ತಿಗೇರಿತು. ಅಪ್ಪನ ವಿಚಾರಕ್ಕೆ ಬಂದಿದ್ದಕ್ಕೆ ವಿರಾಜ್ನ ಕೂಡ ಬಿಡದೆ ಬೈದಿದ್ದವಳು ಅವಳು ಈಗ ಬಿಡ್ತಾಳಾ? ನೋಡಿ, ನೀವು ನನ್ನ ಬಗ್ಗೆ ಮಾತಾಡಿ, ನನಗೇನು ಬೇಜಾರಿಲ್ಲ. ಆದರೆ ನನ್ನ ತಂದೆ ಬಗ್ಗೆ ಮಾತ್ರ ಮಾತಾಡಬೇಡಿ. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಬಯಸೋದು ಹೇಳ್ಕೊಟ್ಟಿಲ್ಲ, ಹೇಳ್ಕೊಡೋದು ಇಲ್ಲ ಅಂತ ಮನೆತನ ಕೂಡ ನಮ್ದಲ್ಲ ಎಂದು ಕಡು ಕೋಪದಿಂದಲೇ ನುಡಿದ್ಲು. ಮತ್ತೆ ಒಬ್ರಿಗೆ ಕೊಟ್ಟ ಮಾತು ತಪ್ಪಿದ್ರೆ ಅದು ಸರಿನಾ? ವಿರಾಜಿಂದ ದೂರ ಉಳಿ ಅಂತ ಹೇಳಿದಾಗ ಸರಿ ಅಂದೆ. ಈಗ ಅವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಲು ಕಾಯ್ತಾ ಇದೆಯಾ? ಇದು ಒಳ್ಳೆ ಸಂಸ್ಕಾರ ಅಲ್ವಾ ಎಂದು ಗಿರಿಜಾ ಪ್ರಶ್ನೆ ಮಾಡಿದಾಗ ಅಲ್ಲ, ಒಳ್ಳೆ ಸಂಸ್ಕಾರ ಅಲ್ಲ. ಮತ್ತು ನಿಮ್ಮದು ತುಂಬ ಒಳ್ಳೆಯ ನೀತಿ ನಿಯಮ ಇರುವ ಸಂಸ್ಕಾರದ ನಡವಳಿಕೆ ಅಲ್ವಾ ಅಮ್ಮ ಎಂದು ಮೊದಲ ಬಾರಿ ತಿರುಗೇಟು ನೀಡಿದ್ಲು ಸಿರಿ. ಗಿರಿಜಾ ದಂಗಾಗಿ ನಿಂತಾಗ ಯಾಕೆ ಮಾತಾಡಿ ಅಮ್ಮ. ಗಂಡನ ಮುಂದೆ ಮಗನ ಖುಷಿಯ ಮುಖ್ಯ ಅನ್ನೋದು, ಸೊಸೆ ಮುಂದೆ ಮಗನಿಗೆ ದೂರ ಹೋಗು ಅನ್ನೋದು ಯಾವ ರೀತಿಯಲ್ಲಿ ಒಳ್ಳೆ ಸಂಸ್ಕಾರ ಅಂತ ಬಿಡಿಸಿ ಹೇಳಿ ಎಂದು ಕೇಳಿದಾಗ ಗಿರಿಜಾ ಬಳಿ ಉತ್ತರವಿಲ್ಲ. ನಾನು ವಿರಾಟ್ ಸರ್ ಜೊತೆಗೆ ಇರಬಾರ್ದು ಅಂತ ಅವತ್ತು ಹೇಳಿ ಅವ್ರ ಹುಟ್ಟುಹಬ್ಬದ ದಿನ ಅವ್ರಿಗೆ ನೋವಾಗೋ ಹಾಗೆ ಮಾಡಿದಾಗ ನಿಮಗೆ ಮಗನ ಖುಷಿ ಕಾಣಿಸ್ಲಿಲ್ವಾ? ನಿನ್ನೆ ಅಪ್ಪಾಜಿಯವ್ರ ಮುಂದೆ ಮಗನ ಖುಷಿಯ ಮುಖ್ಯ ಅಂತ ಹೇಳಿಕೆ ಯಾಕೆ ಕೊಟ್ಟಿದ್ದು ನೀವು? ಅಷ್ಟು ಪ್ರೀತಿ ಮಮತೆ ಇರುವವರು ಯಾಕೆ ಆ ರೀತಿ ಅವ್ರ ಮನಸ್ಸಿಗೆ ನೋಯಿಸುವ ಹಾಗೆ ಮಾಡಿಸಿದ್ದು? ಮಗ ಒಂದು ಹುಡುಗಿನ ಇಷ್ಟಪಡುವಾಗ ಆ ಹುಡುಗಿನ ಸೊಸೆ ಅಂತ ಒಪ್ಪೋಕೆ ಯಾಕೆ ನಿಮಗೆ ಕಷ್ಟ ಆಗ್ತಿದೆ? ಹೋಗ್ಲಿಕ್ಕೆ ಕಷ್ಟ ಯಾಕೆ ಅಂತ ಹೇಳೋದು ಬೇಡ, ಆದರೆ ಎಲ್ಲರ ಮುಂದೆ ಒಂದು, ನನ್ನ ಮುಂದೆ ಒಂದು ಯಾಕೆ ಹೇಳ್ತೀರಾ? ನೀವು ಹೇಳಿದ ಹಾಗೆ ನಾನು ಸರ್ ಜೊತೆಗೆ ಇರಬಾರ್ದು ಅನ್ನೋದು ನಿಮ್ಮ ಇಚ್ಛೆ ಆದರೆ ಎಲ್ಲರ ಮುಂದೆ ಹೇಳಿ, ಅಪ್ಪಾಜಿಯವ್ರ ಮುಂದೆ ಹೇಳಿ ನೀನಿಲ್ಲಿಂದ ಹೋಗು ಅಂತ, ವಿರಾಟ್ ಸರ್ ಮುಂದೆ ಹೇಳಿ ಅವರಿಂದ ದೂರ ಹೋಗು ಅಂತ. ಆಗ ಒಂದು ನಿಮಿಷ ಕೂಡ ನಿಲ್ಲದೆ ಹೋಗ್ತೀನಿ. ಅದು ಬಿಟ್ಟು ಎಲ್ಲರೂ ಇದ್ದಾಗ ಒಂದು, ಯಾರು ಇದ್ದಾಗ ಬಂದು ಹೇಳಿದರೆ ಕಣ್ಮುಚ್ಚಿ ಒಪ್ಪಿಗೆ ನೀಡುವ ಹೆಣ್ಣು ನಾನಲ್ಲ. ನನಗೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗುರುತಿಸಿ ಪ್ರಶ್ನೆ ಮಾಡೋ ಸಾಮರ್ಥ್ಯ ಇದೆ. ರಾಯರು ಆ ಶಕ್ತಿ ನೀಡಿದ್ದಾರೆ. ಅವತ್ತು ಅಪ್ಪನನ್ನು ಆ ರೀತಿ ನೋಡಿ ಬುದ್ಧಿ ಮಂಕಾಯಿತು, ಅದಕ್ಕೆ ತಪ್ಪು ಮಾಡಿದೆ. ಆದರೆ ಅಪ್ಪಾಜಿ ಹೇಳಿದ ಮಾತುಗಳು ನನ್ನ ಕಣ್ ತೆರೆಸ್ತು. ಇನ್ನು ಮುಂದೆ ಆ ರೀತಿಯ ತಪ್ಪು ನನ್ನಿಂದ ಆಗೋದಿಲ್ಲ. ಮತ್ತು ನೀವು ಇನ್ನು ಮುಂದೆ ಈ ರೀತಿಯ 2 ಮಾತು ನಿಲ್ಲಿಸಿ, ಏನೇ ಇದ್ರೂ ಎಲ್ಲರ ಮುಂದೆ ಹೇಳಿ, ಆಗ ಕೇಳ್ತೀನಿ. ಅಪ್ಪಾಜಿ ಎದ್ದು ಸತ್ಯ ಬಾಯಿ ಬಿಡುವ ತನಕ ವಿರಾಟ್ ಸರ್ ಹೆಂಡತಿಯಾಗಿ, ಸಿಂಹಾದ್ರಿ ಮನೆಯ ಸೊಸೆಯಾಗಿ ಏನೆಲ್ಲ ಜವಾಬ್ದಾರಿ ನಿಭಾಯಿಸಬೇಕೋ ಅವೆಲ್ಲ ಮಾಡ್ತೀನಿ ನಾನು. ಆ ಕರ್ತವ್ಯ ಪಾಲನೆ ಮಾಡೋಕ್ಕೆ ತಾಳಿ ಕಟ್ಟಿಸ್ಕೊಂಡು ಮರು ಮದುವೆ ಆಗ್ತೀನಿ ಅಂದಿತ್ತು. ಸತ್ಯ ಗೊತ್ತಾದ ಮೇಲೆ ತಪ್ಪು ಯಾರು ಮಾಡಿದ್ರು ನಾನು ಕ್ಷಮಿಸಲ್ಲ. ಅದು ಯಾರಾದರೂ ವಿರಾಟ್ ಸರ್ ಕೂಡ ಆದರೂ ಕ್ಷಮಿಸಲ್ಲ. ಸತ್ಯ ತಿಳಿಯುವ ತನಕ ತಾಳ್ಮೆಯಿಂದ ಇರೋದು ಸಜ್ಜನರ ಲಕ್ಷಣ. ನೀವು ಹಿರಿಯರು, ಕಿರಿಯರಿಂದ ಪಾಠ ಕೇಳುವ ಅವಶ್ಯಕತೆ ಇಲ್ಲ ಅಲ್ವಾ ಅಮ್ಮ? ಮನಸ್ಸುಗಳು ಒಂದಾಗೋದು ಮುಖ್ಯ ಇಲ್ಲಿ. ಅದಕ್ಕಾಗಿ ಶ್ರಮಿಸೋದು ನಾನು ಇನ್ಮುಂದೆ. ಆದರೆ ಸಹಾಯ ಮಾಡಿ, ಇಲ್ಲ ಸುಮ್ಮನಿರಿ.
ಎಂದವಳು ಅಲ್ಲಿಂದ ಹೋದ್ಲು. ಮೊದಲ ಬಾರಿ ಗಿರಿಜಾಗೆ ಸಿರಿ ಮೇಲೆ ತುಂಬ ಕೋಪ ಬಂತು. ಅವಳ 2 ಮಾತಿನ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡಿ ಎಚ್ಚರಿಕೆ ನೀಡಿದ್ದು ತೀರಾ ಅವಮಾನ ಅನ್ನಿಸ್ತು. ಆದರೂ ಗುರಿ ಮುಟ್ಟಲು ದಾರಿ ಹುಡುಕುವುದು ಬಿಡದ ಹಾಗೆ ಸಿಟ್ಟಿಂದ ಹೋದ್ಲು ಗಿರಿಜಾ. ಮುಂದೆ ಸಿರಿ ಮೊದಲ ಬಾರಿ ತಾಳ್ಮೆ ಸಹನೆ ಜೊತೆಗೆ ಗಿರಿಜಾಗೆ ಸಣ್ಣ ಎಚ್ಚರಿಕೆ ಕೊಟ್ಲು. ಆದರೆ ಗಿರಿಜಾ ಪ್ಲಾನ್ ಏನು ಅಂತ ಅವಳಿಗೂ ಗೊತ್ತಿಲ್ವಲ್ಲ. ಮುಂದೆ ಏನಾಗುತ್ತೆ ನೋಡೋಣ. ಎಂದಿನಂತೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.